ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 18 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು 2 bills ಆನ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ರಾಕ್ ಪಾರ್ಲಿಮೆಂಟ್. ನಾವು ಈ 2-3 ದಿನದ ಮುಂಚೆ ನೋಡಿದ್ವಿ, ಪಾರ್ಲಿಮೆಂಟಲ್ಲಿ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದರು. ಈ ಬಿಲ್ಲನ್ನು ಲೋಕಸಭಾಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ಲೋಕಸಭಾಲಿ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಸಿಂಪಲ್ ಮೆಜಾರಿಟಿಯಲ್ಲಿ ಕೂಡ ಪಾಸ್ ಆಗಿದೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋ ವಿಷಯ ಏನು ಅಂತಂದರೆ, ಯಾವುದೇ ಒಂದು ಬಿಲ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡುವಂತಹ ಬಿಲ್ ಏನಿದೆ, ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಲೋಕಸಭಾಲಿ ಅಥವಾ ರಾಜ್ಯಸಭಾಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಿಂಪಲ್ ಮೆಜಾರಿಟಿ ಸಾಕು. ಬಟ್ ಅದರ ಪಾಸೇಜ್, ಆ ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಅಂದರೆ ಆವಾಗ ಸ್ಪೆಷಲ್ ಮೆಜಾರಿಟಿ ವಿಚ್ ಇಸ್ 2/3 ಆಫ್ ಏನಿದೆ ಮೆಜಾರಿಟಿ, ಅದು ಆ ಸ್ಪೆಷಲ್ ಮೆಜಾರಿಟಿ ಬೇಕಾಗುತ್ತೆ. ಸೊ ಇಲ್ಲಿ ಈಗ ಸದ್ಯಕ್ಕೆ ಇಂಟ್ರೊಡಕ್ಷನ್ ಮಾತ್ರ ಮಾಡಿರೋದು ಪಾರ್ಲಿಮೆಂಟಲ್ಲಿ. ಸೊ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಈ ಬಿಲ್ ಏನಿದೆ ಇದನ್ನ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರ ಇಂಟ್ರೊಡಕ್ಷನ್ಗೆ ಅಪ್ರಾಕ್ಸಿಮೇಟ್ಲಿ 263 ಮೆಂಬರ್ಸ್ ಎಸ್ ಅಂತ ಹೇಳಿದರೆ 198 ಮೆಂಬರ್ಸ್ ಇದನ್ನು ಅಪೋಸ್ ಮಾಡಿದ್ದಾರೆ, ಸೇಯಿಂಗ್ ಇದು ಫೆಡರಲ್ ಸ್ಟ್ರಕ್ಚರ್, ನಮ್ಮ ಫೆಡರಲ್ ಸ್ಟ್ರಕ್ಚರ್ ಏನಿದೆ ಮತ್ತು ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಇದನ್ನು ಹಾರ್ಮ್ ಮಾಡ್ತಾ ಇದೆ ಈ ಒಂದು ಬಿಲ್ ಅಂತ ಹೇಳಿ 198 ಮೆಂಬರ್ಸ್ ಇದನ್ನ ಅಪೋಸ್ ಮಾಡಿದ್ದಾರೆ. ಮತ್ತೊಂದು ಬಿಲ್ ಏನಿದೆ ಅದು ಬಂದು ಯೂನಿಯನ್ ಟೆರಿಟರೀಸ್ ಅಮೆಂಡ್ಮೆಂಟ್ ಬಿಲ್. ಇದು ಏನು ಮಾಡುತ್ತೆ, ಯೂನಿಯನ್ ಟೆರಿಟರೀಸ್ ಅಮೆಂಡ್ಮೆಂಟ್ ಬಿಲ್ ಅಂದರೆ ಜಮ್ಮು ಕಾಶ್ಮೀರ್, ಡೆಲ್ಲಿ ಮತ್ತು ಪುದುಚೇರಿ ಈ 3 ಯೂನಿಯನ್ ಟೆರಿಟರಿಯಲ್ಲಿ ಎಲೆಕ್ಷನ್ಸ್ ಏನಿದೆ ಆ ಎಲೆಕ್ಷನ್ಸನ್ನು ಇನ್ ಲೈನ್ಸ್ ವಿತ್ ಲೋಕಸಭಾಗೆ ಯಾವ ರೀತಿಯಾದ ಒಂದು ಎಲೆಕ್ಷನ್ಸ್ ಮಾಡ್ತೀವಿ ಅದೇ ರೀತಿಯಾಗಿ ಈ 3 ಯೂನಿಯನ್ ಟೆರಿಟರೀಸಲ್ಲೂ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡುವಂಥ ರೀತಿಯಲ್ಲಿ ಚೇಂಜ್ ಮಾಡೋದಕ್ಕೋಸ್ಕರ ಯೂನಿಯನ್ ಟೆರಿಟರೀಸ್ ಅಮೆಂಡ್ಮೆಂಟ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಮೊದಲನೇ ಬಿಲ್ ಇದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಎರಡನೇ ಬಿಲ್ ಇದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಈ ಮೊದಲನೇ ಬಿಲ್ ಏನು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇದನ್ನು ಸದ್ಯಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕೂಡ ಇದನ್ನ ರೆಫರ್ ಮಾಡಿದ್ದಾರೆ. ಮತ್ತೊಂದು ಪಾಯಿಂಟ್ ಏನು ಈ ಒಂದು ಆರ್ಟಿಕಲ್ನಲ್ಲಿ ಸಿಗುತ್ತೆ ಅಂದರೆ, ಇದೇ ಫಸ್ಟ್ ಟೈಮ್ಗೆ ಎಲೆಕ್ಟ್ರಾನಿಕ್ ವೋಟಿಂಗನ್ನು ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನ್ಯೂ ಪಾರ್ಲಿಮೆಂಟಲ್ಲಿ ಫಸ್ಟ್ ಟೈಮ್ ಎಲೆಕ್ಟ್ರಾನಿಕ್ ವೋಟಿಂಗನ್ನು ಇಂಟ್ರೊಡ್ಯೂಸ್ ಮಾಡಿರೋದು ಈ ಒಂದು ಸೆಷನ್. ಥ್ರೂ ದೀಸ್ ಇಂಟ್ರೊಡಕ್ಷನ್ ಆಫ್ ದೀಸ್ ಬಿಲ್ಸ್ ಇದು ಫಸ್ಟ್ ಟೈಮ್ ಈ ವೋಟಿಂಗನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಷ್ಟು 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. Amid walkout, Assembly passes bill on appointing CM as Chancellor of RDPR Varsity. ನಾವು ಈ ಇಂದಿನ ದಿನಗಳಲ್ಲಿ ಲೈಕ್ ಕಳೆದ ವಾರ ಅಥವಾ ಅದಕ್ಕೆ ಮುಂಚಿನ ವಾರದಲ್ಲಿ ನಾವು ನೋಡಿದ್ವಿ, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟೀಸ್ ಏನಿದೆ ಈ ಯೂನಿವರ್ಸಿಟೀಸ್ಗೆ ಸದ್ಯಕ್ಕೆ ಚಾನ್ಸಲರ್ ಯಾರಿದ್ದಾರೆ, ಗವರ್ನರ್ ಇದ್ದಾರೆ. ಸೊ ಅದನ್ನು ಅವ್ರಿಗೆ ಬದಲಾಗಿ CM ಅನ್ನು ಚಾನ್ಸಲರ್ ಆಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಈ ಸತಿ ವಿಂಟರ್ ಸೆಷನಲ್ಲಿ ಅಂತ ಹೇಳಿದರು. ಅದೇ ರೀತಿಯಾಗಿ ವಿಂಟರ್ ಸೆಷನಲ್ಲಿ ಈ ಒಂದು ಬಿಲ್ ಏನಿದೆ ಅದನ್ನ ಇಂಟ್ರೊಡ್ಯೂಸ್ ಕೂಡ ಮಾಡಿದ್ದಾರೆ, ಹಾಗೆ ಪಾಸ್ ಕೂಡ ಮಾಡಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಗೆಜೆಟ್ ನೋಟಿಫಿಕೇಷನ್ ಬಂದ ನಂತರ CM ಏನಿದ್ದಾರೆ ಇವರು RDPR ಯೂನಿವರ್ಸಿಟೀಸ್ ಏನಿರುತ್ತೆ ಇದರ ಚಾನ್ಸಲರ್ ಆಗ್ತಾರೆ. ಯಾಕೆ ಈ ಒಂದು ಡಿಸಿಷನನ್ನು ತಗೊಂಡಿದ್ದಾರೆ ಅಂತಂದರೆ, ಗವರ್ನರ್ಗೆ ಈಗಾಗಲೇ ವೇರಿಯಸ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸೊ ಅದರ ಜೊತೆಗೆ ಅವರು ಚಾನ್ಸಲರ್ ಆಗಿ ಕೂಡ ಆ್ಯಕ್ಟ್ ಮಾಡಬೇಕು ಒಂದು ಯೂನಿವರ್ಸಿಟಿಗೆ ಅಂದರೆ ಅವರ ಮೇಲೆ ಇರುವಂತಹ ಬರ್ಡನ್ ಹೆಚ್ಚಾಗುತ್ತೆ, ಅವರ ಒಂದು ವರ್ಕ್ ಎಫಿಷಿಯನ್ಸಿ ಕಡಿಮೆ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಡಿಸಿಷನನ್ನು ತಗೊಂಡಿದ್ದಾರೆ. ಹಾಗೆ ಇದು ಕರ್ನಾಟಕ ಮೊದಲ ಸ್ಟೇಟ್ ಅಲ್ಲ ಈ ರೀತಿಯಾದ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ. ಈ ಮುಂಚೆ ಗುಜರಾತ್ನಲ್ಲಿ ಈಗಾಗಲೇ ಚೀಫ್ ಮಿನಿಸ್ಟರ್ನ ಚಾನ್ಸಲರ್ ಆಫ್ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಕರ್ನಾಟಕ ಇಸ್ ನಾಟ್ ದ ಫಸ್ಟ್ ಸ್ಟೇಟ್ ಟು ಡೂ ದಿಸ್. ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗುವಂಥ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಗ್ರೋತ್ ಟ್ರಾಜೆಕ್ಟರಿ ಆಫ್ ಸ್ಟೇಟ್ ಇಕಾನಮಿ ಲೈಕ್ಲಿ ಟು ಬಿ ಸ್ಟಡಿ ಮಿಡ್ ಇಯರ್ ರಿವ್ಯೂ. ಈ ಒಂದು ಆರ್ಟಿಕಲ್ನಲ್ಲಿ 2024-25 ಬಜೆಟಲ್ಲಿ ಏನು ಹೇಳಿದರು ಹಾಗೆ ಆ ಒಂದು ಟಾರ್ಗೆಟ್ಸ್ ಏನು ಕೊಟ್ಟಿದ್ರು ಅದು ಈ ಮಿಡ್ ಇಯರ್ ರಿವ್ಯೂ ಮಾಡಿದಾಗ ಎಷ್ಟು ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ ಮಾತಾಡುತ್ತೆ. ಸೊ ಮೊದಲನೇ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಈ ರೆವೆನ್ಯೂ ರೆಸಿಟ್ಸ್ನ ಗ್ರೋತ್ ಏನಿದೆ ಇದು ಹೇಳಿರೋ ಥರನೇ ಇಟ್ ಈಸ್ ಓವರ್ 13.8%. ಏನು ಹೇಳಿದರು ಅಷ್ಟು ಒಂದು ಗ್ರೋತ್ ರೇಟನ್ನು ರೆವೆನ್ಯೂ ರೆಸಿಪ್ಟ್ಸಲ್ಲಿನ ಗ್ರೋತ್ ರೇಟನ್ನು ನಾವು ಅಚೀವ್ ಮಾಡಿದ್ದೀವಿ ಅಂತ ಇಲ್ಲಿ ನಮಗೆ ಫಸ್ಟ್ ಪಾಯಿಂಟ್ ಸಿಗುತ್ತೆ. ಸೆಕೆಂಡ್ ಒಂದು ಬಂದು ನಮ್ಮದು ಅಗ್ರಿಕಲ್ಚರ್ ಏನಿದೆ, ಅಗ್ರಿಕಲ್ಚರ್ನ ಔಟ್ಪುಟ್ ಅಥವಾ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಏನಿದೆ ಅದು ಕೂಡ ಎಕ್ಸ್ಪೆಕ್ಟೆಡ್ ಲೆವೆಲ್ಸ್ ಇದೆ. ಬಿಕಾಸ್ ಈ ವರ್ಷದ ಮಳೆ ಏನಿತ್ತು, ಮಾನ್ಸೂನ್ ಮಳೆಗಳೇನಿದು ಅದು ಚೆನ್ನಾಗಿ ಬಂದಿರೋ ಕಾರಣದಿಂದ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಕೂಡ ಚೆನ್ನಾಗಿ ಆಗಿದೆ ಅಂತ. ಮತ್ತು ಮೂರನೇ ಪಾಯಿಂಟ್ ಏನು ಸಿಗುತ್ತೆ ನಮಗೆ ಇಲ್ಲಿ ಅಂತಂದರೆ, GST ರೆವೆನ್ಯೂ ಕಾಂಟ್ರಿಬ್ಯೂಷನಲ್ಲಿ
ಕರ್ನಾಟಕ ಭಾರತದಲ್ಲೇ 2ನೇ ಪೊಸಿಷನಲ್ಲಿ ಇದೆ, ಅಂದರೆ ಸೆಕೆಂಡ್ ಟಾಪ್ ಕಾಂಟ್ರಿಬ್ಯೂಟರ್ ಫಾರ್ GST ರೆವೆನ್ಯೂ ಅಂತ ಹೇಳ್ಬೋದು. ಮತ್ತು 4ನೇ ಇನ್ಫಾರ್ಮೇಷನ್ ಏನು ಸಿಗುತ್ತೆ ಅಂತಂದರೆ, ಗ್ರೋತ್ ರೇಟ್ ಏನಿದೆ ಟೋಟಲ್ GST ರೆವೆನ್ಯೂಲಿ, GST ರೆವೆನ್ಯೂ ಗ್ರೋತ್ ರೇಟ್ ಏನಿದೆ ಇದು ಅಪ್ರಾಕ್ಸಿಮೇಟ್ಲಿ 11% ಕರ್ನಾಟಕ ಗ್ರೋತ್ ರೇಟನ್ನು ಕಂಡಿದೆ ಅಂತ ನಾವು ತಿಳ್ಕೊಬೇಕು. ಇದರ ಜೊತೆಗೆ ಸ್ಟೇಟ್ ಏನಿದೆ ಫಾರಿನ್ ಇನ್ವೆಸ್ಟ್ಮೆಂಟ್ಸನ್ನು ನಾವು ತೊಗೊಂಡ್ರೆ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಇದು ಅಪ್ರಾಕ್ಸಿಮೇಟಾಗಿ $3.5 ಬಿಲಿಯನ್ ಅಷ್ಟು ಫಾರಿನ್ ಇನ್ವೆಸ್ಟ್ಮೆಂಟನ್ನು ಕರ್ನಾಟಕ ಅಟ್ರ್ಯಾಕ್ಟ್ ಮಾಡ್ಕೊಂಡಿದೆ. ಇದೆಲ್ಲನೂ ಬೈ ಮಿಡ್ ಇಯರ್, ಈ 2024-2025 ಬಜೆಟನ್ನು ಟಾರ್ಗೆಟ್ಸ್ ಏನಿತ್ತು ಅದು ಮಿಡ್ ಇಯರಲ್ಲಿ ಇಷ್ಟನ್ನು ನಾವು ಅಚೀವ್ ಮಾಡಿದ್ದೀವಿ ಅಂತ ನಮಗೆ ಇಲ್ಲಿ ಒಂದು ಡೇಟಾ ಸಿಗ್ತಾ ಇರೋದು. ಮತ್ತು ಆರನೇದಾಗಿ ಏನು ಅಂತಂದರೆ, ಫಿಸ್ಕಲ್ ಡೆಫಿಸಿಟ್ ಏನಿದೆ ಇದು ನಮಗೆಲ್ಲ ಗೊತ್ತಿರೋಗೇನೆ ಫಾರ್ ಸ್ಟೇಟ್ಸ್ ಇಟ್ ಶುಡ್ ಬಿ ಲೆಸ್ ದ್ಯಾನ್ 3% ಅಂತ. ಸೊ ಕರ್ನಾಟಕ ಇದನ್ನು 2.9% ಆಫ್ GSDP ಇದೆ ಕರ್ನಾಟಕದಲ್ಲಿ. ಸೊ ವಿಚ್ ಇಸ್ ಲೆಸ್ ದ್ಯಾನ್ 3% ಆಸ್ ಪರ್ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನಿದೆ ಅದರ ಪ್ರಕಾರ ಇದು ಲೆಸ್ ದ್ಯಾನ್ 3% ಇರಬೇಕು ಆ್ಯಂಡ್ ಇಟ್ ಈಸ್ ಇನ್ ಲೈನ್ ಅಂತ ಇಲ್ಲಿ ನಾವು ತಿಳ್ಕೊಬೇಕು. ಇವುಗಳ ಜೊತೆಯಲ್ಲಿ ಬಜೆಟ್ ಸ್ಪೆಂಡಿಂಗ್ ಏನಿದೆ, ಅಂದರೆ ಈಗ ಬಜೆಟ್ ನಾವು ಏನು ಕೊಟ್ಟಿರ್ತೀವಿ ಎಕ್ಸ್ಪೆಂಡಿಚರ್ಗೆ ಇಷ್ಟು ಅಂತ ಅಂದ್ಬಿಟ್ಟು, ಆ ಬಜೆಟ್ ಸ್ಪೆಂಡಿಂಗ್ ಏನಿದೆ ಬೈ ಸೆಪ್ಟೆಂಬರ್ 2024 ಇಟ್ ವಾಸ್ ಅಪ್ರಾಕ್ಸಿಮೇಟ್ಲಿ 37% ಆಫ್ ಬಜೆಟನ್ನು ನಾವು ಸ್ಪೆಂಡ್ ಮಾಡಿದ್ವಿ ವೆನ್ ಕಂಪೇರ್ ಟು ಪ್ರೀವಿಯಸ್ ಇಯರ್. ಈ ಟೈಮಲ್ಲಿ ನಾವು ಚೆಕ್ ಮಾಡಿದಾಗ ಇಟ್ ವಾಸ್ ಓನ್ಲಿ 34%. ಸೊ ಈಗ ನಾವು ಹೆಚ್ಚಿನದಾಗಿ ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ, ಅಂದರೆ 37% ಅಷ್ಟು ಮಾಡಿದ್ದೀವಿ. ಸೊ ಇದರಿಂದ ನಮಗೆ ಏನು ತಿಳಿಯುತ್ತೆ ಅಂತಂದರೆ, ಏನು ನಾವು ಅಂದರೆ ಏನು ಬಜೆಟಲ್ಲಿ ಯಾವ ಒಂದು ಸ್ಕೀಮ್ಸ್ ಇರ್ಬೋದು, ಇಲ್ಲ ಬೇರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ಸ್ ಏನಿದೆ ಅದನ್ನು ಎಫಿಷಿಯೆಂಟಾಗಿ ಮತ್ತು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋತಾ ಇದ್ದೀವಿ ಆ ಒಂದು ಕಾಂಪೊನೆಂಟ್ನ ಅನ್ನೋದು ನಮಗೆ ಇಲ್ಲಿ ತಿಳಿಯುತ್ತೆ. ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಸ್ಟಕ್ ಇನ್ ದ ಕ್ಲಾಸ್ ರೂಮ್ ಸ್ಟೂಡೆಂಟ್ಸ್ ಟೀಚರ್ಸ್ NEP 2020. ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹೇಗೆ ಕ್ಲಾಸ್ ರೂಮ್ ಟೀಚಿಂಗ್ ಏನಿದೆ ಇದರ ನಂಬರ್ ಆಫ್ ಅವರ್ಸ್ ಇನ್ಕ್ರೀಸ್ ಆದಂಗೆ ಯಾವ ರೀತಿಯಾಗಿ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ನ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಟುವರ್ಡ್ಸ್ ಎಜುಕೇಷನ್ ಅದು ಯಾವ ರೀತಿಯಾಗಿ ರೆಡ್ಯೂಸ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಮೊದಲಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ನಾವು ಹೈಯರ್ ಎಜುಕೇಷನನ್ನು ತೊಗೊಂಡ್ರೆ, ಅಂದರೆ ಈಗ ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಇರ್ಬೋದು, ಇಲ್ಲ ಗ್ರ್ಯಾಜುಯೇಟ್ ಇರ್ಬೋದು, ಇಲ್ಲ ಪೋಸ್ಟ್ ಗ್ರ್ಯಾಜುಯೇಟ್, ಈ ರೀತಿಯಾದ ಒಂದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸನ್ನು ನಾವು ತೊಗೊಂಡ್ರೆ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಬೇರೆ ಕಂಟ್ರೀಸ್, ಅಂದರೆ ಈಗ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಇರ್ಬೋದು, ಇಲ್ಲ US ಇರ್ಬೋದು, ಈ ಒಂದು ಇಲ್ಲಿರುವಂತಹ ಈ ಒಂದು ದೇಶಗಳಲ್ಲಿರುವಂತಹ ಯೂನಿವರ್ಸಿಟೀಸ್ಗೆ ಮತ್ತು ಇಂಡಿಯಾಲಿರೋ ಯೂನಿವರ್ಸಿಟಿಗೆ ಮುಖ್ಯ ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ, ಒಂದು ಟೀಚಿಂಗ್ ಟೈಮ್ ಡಿಫ್ರೆನ್ಸ್ ಬರುತ್ತೆ, ಮತ್ತು ಇನ್ನೊಂದು ನಂಬರ್ ಆಫ್ ಕೋರ್ಸಸ್. ಈ ಎರಡರಿಂದನೂ ಪ್ರಾಬ್ಲಮ್ ಆಗ್ತಾಯಿದೆ. ಮೊದಲಿಗೆ ನಾವಿಲ್ಲಿ ಏನು ನೋಡೋಣ ಅಂತಂದರೆ, ಯಾವ ರೀತಿಯಾಗಿ EU ಮತ್ತು ನಾರ್ತ್ ಅಮೆರಿಕನ್ ಯೂನಿವರ್ಸಿಟೀಸ್ ಏನಿದೆ ಅಲ್ಲಿ ಎಷ್ಟು ಟೈಮ್ ಟೀಚಿಂಗಿಗೆ ಮತ್ತು ಭಾರತದಲ್ಲಿ ಎಷ್ಟು ಟೈಮ್ಗೆ ಟೀಚಿಂಗಿಗೆ ಇದೆ ಅನ್ನೋದನ್ನು ನಾವು ಫಸ್ಟ್ ನೋಡೋಣ. ಈಗ EU ಮತ್ತು ನಾರ್ತ್ ಅಮೆರಿಕನ್ ಯೂನಿವರ್ಸಿಟಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಅಪ್ರಾಕ್ಸಿಮೇಟ್ಲಿ ಪರ್ ಸೆಮಿಸ್ಟರ್ 4 ಕೋರ್ಸ್ಗಳನ್ನು ತೊಗೊಬೋದು, ಅಂದರೆ 4 ಸಬ್ಜೆಕ್ಟ್ಸ್ ಥರ 4 ಕೋರ್ಸ್ಗಳನ್ನು ತೊಗೋಬೋದು. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ 3 hours ಅಷ್ಟೇ ಒಂದು ಸಬ್ಜೆಕ್ಟ್ಗೆ ಅಥವಾ ಒಂದು ಕೋರ್ಸ್ಗೆ ಮ್ಯಾಕ್ಸಿಮಮ್ ಪರ್ ವೀಕ್ 3 hours ಮಾತ್ರನೇ ಕೊಡಬೇಕು. ಸೊ ಅಪ್ರಾಕ್ಸಿಮೇಟ್ಲಿ ಪರ್ ವೀಕ್ ಏನಾಗುತ್ತೆ 12 hours ಅಷ್ಟು ಕ್ಲಾಸಸ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ ಇದು 12 hours ಇರುತ್ತೆ. ಇದು ಎಲ್ಲಿ EU ಮತ್ತು ನಾರ್ತ್ ಅಮೆರಿಕನ್ ಯೂನಿವರ್ಸಿಟೀಸಲ್ಲಿ. ಅದೇ ಇಂಡಿಯಾಗೆ ನಾವು ಬಂದರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಮಿನಿಮಮ್ ಏನಿದೆ ಅಂತಂದರೆ ಫಾರ್ ನ್ಯೂ 4 year ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್, ಈಗ ಇಂಜಿನಿಯರಿಂಗ್ ಇರ್ಬೋದು, ಇಲ್ಲ ಬೇರೆ 4 year ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಏನಿದೆ ಅದನ್ನು ತೊಗೊಂಡ್ರೆ ಮಿನಿಮಮ್ ಕೋರ್ಸಸ್ ತೊಗೋಬೇಕಾಗಿರೋದು 5 courses ತೊಗೋಬೇಕು. ಮಸ್ಟ್ ಟೇಕ್ 5 courses. ಸೊ 5 courses. ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ರೀಡಿಂಗ್ ಅವರ್ಸ್ ಅಂತ ಬಂದರೆ ಇದು ಬಂದು ವಿತ್ 4 hours ಪರ್ ವೀಕ್, ಅಂದರೆ ಪರ್ ಸಬ್ಜೆಕ್ಟ್ಗೆ 4 hours. ಸೊ ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ 20 hours ಪರ್ ವೀಕ್ ಅಷ್ಟು ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ 12 hours ಅಷ್ಟೇ, ಇಲ್ಲಿ 20 hours. ಸೊ ಅಪ್ರಾಕ್ಸಿಮೇಟ್ಲಿ 8 hours ಅಷ್ಟು ಡಿಫ್ರೆನ್ಸ್ ಬರ್ತಾ ಇದೆ. ಸೊ 8 hours ಏನಾದರೂ ಇಲ್ಲಿ ಸ್ಟೂಡೆಂಟ್ಸ್ಗೆ ಉಳಿದ್ರೆ ಅವರು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇಲ್ಲ ರಿಸರ್ಚ್ ಇರ್ಬೋದು, ಇವುಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಅವರ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಭಾರತದಲ್ಲಿ ನಾವು ನೋಡಿದಾಗ ಅವರ ಎನರ್ಜಿ ವೇಸ್ಟ್ ಆಗ್ತಾಯಿದೆ, ಟೈಮ್ ವೇಸ್ಟ್ ಆಗ್ತಾಯಿದೆ, ಮತ್ತು ರಿಸೋರ್ಸ್ ಕೂಡ ಇಲ್ಲಿ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ. ಇದಿಷ್ಟು ಫಸ್ಟ್ ಪಾಯಿಂಟ್. ಮತ್ತು ಇದರ ಜೊತೆ ಇಷ್ಟು ಕ್ಲಾಸಸ್ ಅಟೆಂಡ್ ಮಾಡಬೇಕು, ಇದರ ಜೊತೆಗೆ ಏನಾಗುತ್ತೆ ಮತ್ತು ಅಸೈನ್ಮೆಂಟ್ಸ್ ಅಂತ ಬೇರೆ ಟೆಸ್ಟ್ಸು ಇವುಗಳೆಲ್ಲನೂ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರ ಎಕ್ಸ್ಟ್ರಾ ಕರಿಕ್ಯುಲರ್ಸ್, ಅಂದರೆ ಈಗ ಬೇರೆ ಅಸೆಸ್ಮೆಂಟ್ಸ್ ಏನಿರ್ಬೋದು, ಇಲ್ಲ ಅಂತಲೇ ಬೇರೆ ಪ್ರಾಜೆಕ್ಟ್ಸ್ ಇರ್ಬೋದು, ಇವುಗಳ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ.
ಹಾಗಾಗಿ ನಾವು ಏನು ಅರ್ಥ ಮಾಡ್ಕೋಬೋದು ಅಂದರೆ ಈ ಇಂಡಿಯನ್ ಸಿಸ್ಟಮ್ ಏನಿದೆ ಇದರಿಂದ ಸ್ಟೂಡೆಂಟ್ಸ್ ಏನು ಕಲಿತಾ ಇದ್ದಾರೆ ಅಂತಂದರೆ ಈ ಬೈ ಹಾರ್ಟ್ ಮಾಡಿ ರೋಟ್ ಲರ್ನಿಂಗ್ ಅಂದರೆ ಏನು ಕ್ಲಾಸ್ ರೂಮಲ್ಲಿ ಹೇಳ್ಕೊಡ್ತಾರೆ ಅಷ್ಟನ್ನು ಮಾತ್ರ ಅಷ್ಟೇ ಸಬ್ಜೆಕ್ಟ್ ಅಂತ ಅನ್ಕೋತಾ ಇದ್ದಾರೆ. ಅವ್ರು ಬೇರೆ ರೀತಿಯಾದ ಒಂದು ಎಕ್ಸ್ಪ್ಲೋರೇಷನ್ ಇದೆ. ಈಗ ಒಂದು ಸಬ್ಜೆಕ್ಟ್ನ ಇನ್ಡೆಪ್ತ್ ನಾಲೆಡ್ಜ್ ಇರೋದಿಲ್ಲ, ಇಲ್ಲ ಬೇರೆ ರೀತಿಯಾಗಿ ಅವ್ರಿಗೆ ಎಕ್ಸ್ಪ್ಲೋರೇಷನ್ ಇರೋದಿಲ್ಲ. ಈಗ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋರೇಷನ್ ಇರ್ಬೋದು, ಇಲ್ಲ ಆಚೆ ಏನು ನಡೀತಾ ಇದೆ ಪ್ರಪಂಚದಲ್ಲಿ ಅನ್ನೋ ಒಂದು ಎಕ್ಸ್ಪ್ಲೋರೇಷನ್ ಇರೋದಿಲ್ಲ. ಜಸ್ಟ್ ರೋಟ್ ಲರ್ನಿಂಗ್ ಇರುತ್ತೆ ಅಷ್ಟೇನೆ. ಅಂದರೆ ಜಸ್ಟ್ ಸ್ಟೂಡೆಂಟ್ಸ್ ಏನಾಗ್ತಾರೆ, ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಮಾತ್ರ ಕಲ್ತ್ಕೋತಾರೆ, ಅದನ್ನ ಬ್ಯಾಟ್ ಹೊಡಿತಾರೆ, ಹೋಗಿ ಎಕ್ಸಾಮಲ್ಲಿ ಬರೀತಾರೆ, ಜಸ್ಟ್ ಮಾರ್ಕ್ಸ್ಗೋಸ್ಕರ ಅವರು ಎಕ್ಸಾಮ್ನ ಪಾಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆಗುತ್ತೆ. ಬಟ್ ಯೂನಿವರ್ಸಿಟಿ ಲೆವೆಲ್ ಈ ಹೈಯರ್ ಎಜುಕೇಷನ್ ಏನಿದೆ, ದಿಸ್ ಈಸ್ ನಾಟ್ ಅಬೌಟ್ ರೋಟ್ ಲರ್ನಿಂಗ್, ಇಟ್ ಈಸ್ ಅಬೌಟ್ ದೇರ್ ಓನ್ ಲರ್ನಿಂಗ್. ಅಂದರೆ ಈಗ ಟೀಚರ್ಸ್ ಹೆಲ್ಪ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಸ್ಟೂಡೆಂಟ್ಸ್ ಕೂಡ ಅವರೇನೇನೆ ಆ ಒಂದು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ತೊಗೊಂಡು ಯಾವ ರೀತಿಯಾಗಿ ಆ ಒಂದು ಸಬ್ಜೆಕ್ಟ್ನಲ್ಲಿ ನಾವು ಇಂಪ್ರೂವ್ ಮಾಡ್ಕೋಬೋದು. ಅಂದರೆ ಈಗ ಏನೋ ಒಂದು ಟಾಪಿಕ್ ಇದೆ ಅಂತಂದರೆ ಆ ಟಾಪಿಕ್ನ ಯಾವ ರೀತಿಯಾಗಿ ನಾವು ರಿಯಲ್ ಲೈಫಲ್ಲಿ ಅಪ್ಲೈ ಮಾಡ್ಬೋದು, ಮತ್ತು ಯಾವ ರೀತಿಯಾಗಿ ಅದರಲ್ಲಿ ಬೇರೆ ರೀತಿಯಾದ ಡೆವಲಪ್ಮೆಂಟ್ಸ್ ಇನೋವೇಷನ್ಸನ್ನು ಮಾಡ್ಬೋದು ಅನ್ನೋದ್ರ ಕುರಿತಾಗಿ ಅವರು ಯೋಚನೆ ಮಾಡಬೇಕು. ಸೊ ಇಲ್ಲಿ ಹೈಯರ್ ಎಜುಕೇಷನ್ ಅಂತ ಬಂದ ತಕ್ಷಣ ಓನ್ ಲರ್ನಿಂಗ್ ಏನಿದೆ ಇದಕ್ಕೂ ಕೂಡ ಪ್ರಯಾರಿಟಿ ಕೊಡಬೇಕು. ವಿತ್ ದಿಸ್ ಮಚ್ ಹಾರ್ಸ್ ಆಫ್ ಕ್ಲಾಸ್ ರೂಮ್ ಟೀಚಿಂಗ್ ಈ ಓನ್ ಲರ್ನಿಂಗ್ಗೆ ಟೈಮ್ ಇರೋದಿಲ್ಲ ಅನ್ನೋದು ಇಲ್ಲಿ ಒಂದು ವಿಷಯನ ಅವರು ಎತ್ತಾ ಇದ್ದಾರೆ. ಇದು ವಿತ್ ರೆಸ್ಪೆಕ್ಟ್ ಟು ಸ್ಟೂಡೆಂಟ್ಸ್ ಆದರೆ ಸೇಮ್ ನಂಬರ್ ಆಫ್ ಟೀಚಿಂಗ್ ಅವರ್ಸಿಂದ ಏನಾಗುತ್ತೆ, ಟೀಚರ್ಸ್ಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತ ನಾವು ನೋಡೋಣ. ಇಲ್ಲಿ ಏನಾಗುತ್ತೆ ಅಂದರೆ ಕ್ವಾಲಿಟಿ ಆಫ್ ಟೀಚಿಂಗ್ ಏನಿದೆ, ಕ್ವಾಲಿಟಿ ರೆಡ್ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಎಕ್ಸ್ಟ್ರಾ 8 hours ಆಫ್ ಟೀಚಿಂಗ್ ಇಲ್ಲಿ ನಾವು ನೋಡಿದ್ರೆ ಯುರೋಪಿಯನ್ ಯೂನಿಯನ್ ಮತ್ತು ನಾರ್ತ್ ಅಮೆರಿಕನ್ ಯೂನಿವರ್ಸಿಟೀಸನ್ನು ನೋಡಿದ್ರೆ 12 hours, ಇಲ್ಲಿ 20 hours ಟೀಚ್ ಮಾಡಬೇಕು. ಸೊ 8 hours ಎಕ್ಸ್ಟ್ರಾ ಟೀಚ್ ಮಾಡಬೇಕು. ಸೊ ಅವ್ರಿಗೇನಾಗುತ್ತೆ, ಇಲ್ಲಿ ಅವರ ಟೈಮ್ ಹೋಗುತ್ತೆ. ಸೊ ಯಾವಾಗ ಟೈಮ್ ಹೋಗುತ್ತೆ, ಟೀಚರ್ಸ್ ಬಂದು ರಿಸರ್ಚ್ ಇರ್ಬೋದು, ಇಲ್ಲ ಅಂತಂದರೆ ಬೇರೆ ನ್ಯೂ ಕೋರ್ಸಸ್ ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅನ್ನೋದ್ರ ಮೇಲಿರ್ಬೋದು, ಇಲ್ಲ ಕ್ರಾಸ್ ಡಿಸಿಪ್ಲಿನರಿ ಕೊಲ್ಯಾಬರೇಷನ್ಸ್ ಇರ್ಬೋದು, ಇವುಗಳೆಲ್ಲ ಕಡಿಮೆ ಆಗುತ್ತೆ. ಸೊ ಯಾವಾಗ ಇದೆಲ್ಲ ಕಡಿಮೆ ಆಗುತ್ತೆ, ಅಗೇನ್ ಇಟ್ ಬಿಕಮ್ಸ್ ಲೈಕ್ ಒಂದು ಸೆಕ್ಟರ್ಗೆ ಮಾತ್ರ ಅವ್ರು ಫಿಕ್ಸ್ ಆಗಿರ್ತಾರೆ, ಆ ರೀತಿಯಾಗಿ ಆಗುತ್ತೆ. ಬಟ್ ಯುರೋಪಿಯನ್ ಯೂನಿಯನ್ ಮತ್ತು ನಾರ್ತ್ ಅಮೆರಿಕನ್ ಯೂನಿವರ್ಸಿಟೀಸಲ್ಲಿ ಈ ರೀತಿಯಾಗಿ ಆಗೋದಿಲ್ಲ. ಏನಾಗುತ್ತೆ ಅಲ್ಲಿ ಅಂತಂದರೆ ಕ್ಲಾಸ್ ರೂಮ್ ಟೈಮ್ ಜಸ್ಟ್ 2 to 3 hours ಪರ್ ಕೋರ್ಸ್ ಇರುತ್ತೆ. ಅಂದರೆ 2 to 3 hours ಪರ್ ವೀಕ್ ಅಂತ ಬಂದ್ರೂ 3 courses ಅವ್ರು ಒಂದು ಸೆಮಿಸ್ಟರ್ಗೆ ತೊಗೊತಾರೆ ಅಂದ್ರೂ ಟಿಪಿಕಲಿ ಒಂದು 9 hours ಅಷ್ಟೇನೆ ಅವ್ರು ಆ್ಯಕ್ಚುಲಾಗಿ ಟೀಚ್ ಮಾಡ್ತಾರೆ. ಆ್ಯಂಡ್ ದಿಸ್ ಲೀಡ್ಸ್ ಟು ಮೋರ್ ರಿಸರ್ಚ್ ಪೇಪರ್ಸ್ ಇರ್ಬೋದು, ಅಥವಾ ಮೋರ್ ಇಂಟೆಲೆಕ್ಚುಯಲ್ ಏನು ಡೆವಲಪ್ಮೆಂಟ್ ಇದೆ ಅದು ಅಲ್ಲಿಂದ ಬರ್ತಾ ಇರೋದು ಈ ಒಂದು ಕಾರಣಕ್ಕೆ. ಬಿಕಾಸ್ ಅವರ ವರ್ಕ್ ಲೋಡ್ ಏನಿದೆ ಅದು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈಗ ಏನು ಮಾಡಬೇಕು, ಸೊ ಸೊಲ್ಯೂಷನ್ ಏನು ಇದಕ್ಕೆ ಅಂತ ಅಂದರೆ, ಮೊದಲಿಗೆ ಏನು ಹೇಳ್ತಾರೆ ಅಂತಂದರೆ ಟೀಚಿಂಗ್ ಅಂತ ಬಂದಾಗ NEP 2020 ಪ್ರಕಾರ ಟೀಚಿಂಗ್ ಅಂದರೆ ಏನು ಬರುತ್ತೆ, ಒಂದು ಕೋರ್ಸನ್ನು ಡಿಸೈನ್ ಮಾಡಬೇಕು, ಮತ್ತು ರೀಡಿಂಗ್ ಮೆಟೀರಿಯಲ್ಸನ್ನು ಅವರೇ ಸೆಲೆಕ್ಟ್ ಮಾಡಬೇಕು, ಡೆವಲಪ್ಮೆಂಟ್ ಆ್ಯಂಡ್ ಅಸೆಸ್ಮೆಂಟ್ಸ್ ಏನಾದರೂ ಇದ್ದರೆ ಆ ಅಸೆಸ್ಮೆಂಟ್ಸನ್ನು ಅವರೇ ಡೆವಲಪ್ ಮಾಡಬೇಕು, ಮತ್ತು ಗ್ರೇಡಿಂಗ್ ಟೆಸ್ಟ್ಸನ್ನು ಕೊಟ್ಟ ಮೇಲೆ ಆ ಅಸೆಸ್ಮೆಂಟ್ಸ್ ಏನಿರುತ್ತೆ ಅದಾದಮೇಲೆ ಅದನ್ನು ಗ್ರೇಡಿಂಗ್ ಮಾಡಬೇಕು. ಸೊ ಈ 4 ಏನಿದೆ ಅಂದರೆ ಕೋರ್ಸ್ನ ಡಿಸೈನ್ ಮಾಡಿ, ರೀಡಿಂಗ್ ಮೆಟೀರಿಯಲ್ಸನ್ನು ಸೆಲೆಕ್ಟ್ ಮಾಡಿ, ಅಸೆಸ್ಮೆಂಟ್ಸನ್ನು ಕೊಟ್ಟು ಅದನ್ನ ಇವ್ಯಾಲ್ಯೂಯೇಟ್ ಮಾಡೋದು. ಸೊ ಈ 4 ಪ್ರಾಸೆಸ್ ಏನಿದೆ ಇದಿಷ್ಟು ಟೀಚಿಂಗಲ್ಲೇ ಬರುತ್ತೆ ಅಂತ NEP 2020 ಹೇಳಿದೆ. ಆಲಿಯರ್ ಸಿಸ್ಟಮಲ್ಲಿ ಏನಾಗ್ತಾ ಇತ್ತು ಅಂದರೆ ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂತಂದರೆ ಜಸ್ಟ್ ಕ್ಲಾಸ್ ರೂಮ್ ಲೆಕ್ಚರ್ಸ್, ಅಸೆಸ್ಮೆಂಟ್ ಮತ್ತು ಗ್ರೇಡಿಂಗ್. ಈ ಕೋರ್ಸ್ ಡಿಸೈನ್ ಮಾಡೋದಾಗಲಿ ಅಥವಾ ರೀಡಿಂಗ್ ಮೆಟೀರಿಯಲ್ನ ಸೆಲೆಕ್ಟ್ ಮಾಡೋದಾಗಲಿ ಟೀಚರ್ಸ್ಗೆ ಇರ್ತಾ ಇರಲಿಲ್ಲ, ಎಕ್ಸೆಪ್ಟ್ ಫಾರ್ IITs ಆ್ಯಂಡ್ IIMs. IIMsಲ್ಲಿ ಏನಿದೆ ಅಲ್ಲಿ ಮಾತ್ರ ಈ ಒಂದು ಏನು NEP ವಿಷನ್ ಇದೆ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಫಸ್ಟಿಂದ. ಸೊ ಈಗ ನಾವು ಈ ಒಂದು ಏನು ಇಲ್ಲಿದೆ ಅಂದರೆ ಏನು ಟೀಚರ್ಸ್ಗೆ ಕೋರ್ಸನ್ನು ಡಿಸೈನ್ ಮಾಡಬೇಕು, ಸೆಲೆಕ್ಷನ್ನ ರೀಡಿಂಗ್ ಮೆಟೀರಿಯಲ್ನ ಸೆಲೆಕ್ಟ್ ಮಾಡಬೇಕು, ಇದೆಲ್ಲನೂ ಟೀಚಿಂಗ್ ಆ ಪಾರ್ಟ್ ಅಂತ ಅಂದಾಗ NEP ಅಂಡರಲ್ಲಿ ಬರುತ್ತೆ. ಹಾಗೆ NEPನ ವಿಷನ್ನ ರಿಯಲೈಸ್ ಮಾಡಬೇಕು ಅಂತಂದರೆ ನಾವು ನಂಬರ್ ಆಫ್ ಕೋರ್ಸಸ್ನ ರಿವಿಸಿಟ್ ಮಾಡಬೇಕು. ಅಂದರೆ ಎಷ್ಟು ಕೋರ್ಸಸನ್ನು ಕೊಡಬೇಕು ಪರ್ ಸೆಮಿಸ್ಟರ್ ಅಂತ. ಅದರ ಜೊತೆಗೆ ಕ್ಲಾಸ್ ರೂಮ್ ಟೀಚಿಂಗ್ ಟೈಮಿಂಗ್ಸ್ ಏನಿದೆ ಅದರ ಕುರಿತಾಗಿ ಕೂಡ ನಾವು ಗಮನವನ್ನು ಹರಿಸಬೇಕಾಗುತ್ತೆ. ಅಂದರೆ ಅದನ್ನು ರೆಡ್ಯೂಸ್ ಮಾಡಬೇಕು. ಸೊ ದಟ್ ಈ ರೋಟ್ ಲರ್ನಿಂಗ್ ಏನಿದೆ ಅದರಿಂದ ಸ್ಟೂಡೆಂಟ್ಸ್ ಹೊರಗಡೆ ಬಂದು ಸೆಲ್ಫ್ ಲರ್ನಿಂಗ್ ಇರ್ಬೋದು, ಸ್ಕಿಲ್ ಇಂಪ್ರೂವ್ಮೆಂಟ್ಸ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ದ ಲೀಗಲ್ ಗ್ಯಾಪ್ಸ್ ಇನ್ ಇಂಡಿಯಾಸ್ ಅನ್ರೆಗ್ಯುಲೇಟೆಡ್ AI ಸರ್ವೆಲೆನ್ಸ್. ಇತ್ತೀಚೆಗಷ್ಟೇ ಏನಾಗಿದೆ ಅಂದರೆ ಹೈದರಾಬಾದ್ ಪೊಲೀಸ್ ತೆಲಂಗಾಣ ಪೊಲೀಸ್ ಏನಿದ್ದಾರೆ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಟು ಫೈಂಡ್ ದ ಕ್ರಿಮಿನಲ್ಸ್ ಈ AI ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ ಈಗ ನ್ಯೂಸಲ್ಲಿದೆ. ಈಗ ಇಲ್ಲಿ ಇಶ್ಯೂ ಏನು, ಮೊದಲಿಗೆ ಡೇಟಾನ
ಗೌರ್ಮೆಂಟ್ ಯೂಸ್ ಮಾಡ್ಕೋಬೋದಾ? ಸೊ ತೊಗೊತಾ ಇದ್ದಾರೆ ಅಂತಂದರೆ ಏನಕ್ಕೆ ತೊಗೋತಾ ಇದ್ದಾರೆ, ಹೇಗೆ ತೊಗೋತಾರೆ, ಹೌ ದೇ ವಿಲ್ ಟೇಕ್, ಮತ್ತು ಪ್ರೈವಸಿ ಇಶ್ಯೂ ಯಾವ ರೀತಿಯಾಗಿ ಸಾಲ್ವ್ ಮಾಡ್ತಾರೆ, ಈ ಎಲ್ಲ ಕ್ವೆಶನ್ಸು ಬರುತ್ತೆ. ಮತ್ತು ಇದಕ್ಕೆ ಕನ್ಸೆಂಟ್ ಹೇಗೆ ತೊಗೋತಾರೆ, ಕನ್ಸೆಂಟ್ ತೊಗೋಬೇಕಾ ಬೇಡವಾ, ಇದೆಲ್ಲ ಕೂಡ ಇಲ್ಲಿ ಇಶ್ಯೂ ಆಗಿದೆ. ಸೊ ಆ್ಯಸ್ ಪರ್ ನಮ್ಗೆ ಗೊತ್ತಿರೋ ಹಾಗೆ ಕೆ ಎಸ್ ಪುಟ್ಟಸ್ವಾಮಿ ಕೇಸ್ ಪ್ರಕಾರ ರೈಟ್ ಟು ಪ್ರೈವಸಿ ಏನಿದೆ, ನಮ್ಮ ಆರ್ಟಿಕಲ್ 21 ಏನು ಇದನ್ನು ಹೇಳುತ್ತೆ, ಆರ್ಟಿಕಲ್ 21 ಬರುವಂಥ ರೈಟ್ ಟು ಪ್ರೈವಸಿ ಏನಿದೆ, ದ್ಯಾಟ್ ಇನ್ಕ್ಲೂಡ್ಸ್ ದಿಸ್ ಡೇಟಾ, AI ಡೇಟಾ ಏನಿದೆ ಅದನ್ನು ಇನ್ಕ್ಲೂಡ್ ಮಾಡುತ್ತೆ. ಇದು ಒಂದು ಕಡೆ. ಸೊ ಇಟ್ ಈಸ್ ಅ ಫಂಡಮೆಂಟಲ್ ರೈಟ್. ರೈಟ್ ಟು ಪ್ರೈವಸಿ ಈಸ್ ಅ ಫಂಡಮೆಂಟಲ್ ರೈಟ್. ಮತ್ತು ಈ ಡಿಜಿಟಲ್ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ, DPDPA ಏನಿದೆ, ಇದನ್ನು 2023 ನಾವು ಪಾಸ್ ಮಾಡಿರೋದು. ಸೊ ಈ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಈ ಆ್ಯಕ್ಟ್ ಏನರ ಬಗ್ಗೆ ಮಾತಾಡುತ್ತೆ ಅಂದರೆ ಯಾವ ರೀತಿಯಾಗಿ ಕನ್ಸೆಂಟನ್ನು ಕೊಡಬೇಕು ಮತ್ತು ಹೇಗೆ ಡೇಟಾ ಪ್ರೈವಸಿಯಾಗೆ ಅಕೌಂಟಬಿಲಿಟಿಯನ್ನು ಹೊಂದಿರಬೇಕು. ಗೌರ್ಮೆಂಟ್ ಈಗ ಡೇಟಾ ಬಳಸ್ಕೋತಾ ಇದೆ ಅಂದರೆ ಯಾವ ರೀತಿಯಾಗಿ ಕನ್ಸೆಂಟ್ ತೊಗೋಬೇಕು, ಯಾವ ರೀತಿಯಾಗಿ ಡೇಟಾ ಪ್ರೈವಸಿಯನ್ನು ಎನ್ಶೋರ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈ ಒಂದು ಆ್ಯಕ್ಟ್ ಮಾತಾಡುತ್ತೆ. ಅದೇ ರೀತಿಯಾಗಿಯೇ ಈ ಆ್ಯಕ್ಟ್ನಲ್ಲೇ ಸೆಕ್ಷನ್ 7G ಏನಿದೆ, ಇದೇನು ಹೇಳುತ್ತೆ ಅಂತಂದರೆ ಕೆಲವು ಸರ್ಕಮ್ಸ್ಟೆನ್ಸಸ್ಸಲ್ಲಿ ಇಂಡಿವಿಜುವಲ್ ಕನ್ಸೆಂಟ್ ಬೇಡ ಅಂತ ಹೇಳುತ್ತೆ. ಇಂಡಿವಿಜುವಲ್ ಕನ್ಸೆಂಟ್ ಬೇಡ ಯಾವಾಗ ಅಂತಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ಏನಾದರೂ ಎಪಿಡೆಮಿಕ್ಸ್ ಟೈಮಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಇತ್ತು ಅಂತಂದರೆ ಆಗ ಡೇಟಾ ಏನಾದರೂ ತೊಗೋಬೇಕು ಅಂದರೆ ಅಲ್ಲಿ ಇಂಡಿವಿಜುವಲ್ ಕನ್ಸೆಂಟ್ ಬೇಡ ಅಂತ ಹೇಳುತ್ತೆ. ಮತ್ತು ಸೆಕ್ಷನ್ 7I ಏನು ಹೇಳುತ್ತೆ ಅಂತಂದರೆ, ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರಾದರೂ ಇದ್ದಾರೆ ಅಂತಂದರೆ ಅವರ ಡೇಟಾನು ಕೂಡ ಗೌರ್ಮೆಂಟ್ ಆಟೋಮೆಟಿಕ್ಕಾಗಿ ವಿತೌಟ್ ದೇರ್ ಕನ್ಸೆಂಟ್ ಗೌರ್ಮೆಂಟ್ ಕ್ಯಾನ್ ಯೂಸ್ ಇಟ್ ಅಂತ ಹೇಳುತ್ತೆ. ಸೊ ಇಲ್ಲಿ ಎರಡು ನೋಡಿದ್ರೆ ನಾವು ದಿಸ್ ಈಸ್ ವಯಲೇಷನ್ ಆಫ್ ರೈಟ್ ಟು ಪ್ರೈವಸಿ. ಬಿಕಾಸ್ ಈ ರೀತಿಯಾದ ಎಕ್ಸೆಪ್ಷನ್ಸ್ ಕೊಟ್ಟರೆ ಯಾವುದೋ ಒಂದು ರೀತಿಯಲ್ಲಿ ಲೈಕ್ ಈ ಒಂದು ಕ್ಲಾಸ್ ಅಂಡರಲ್ಲಿ ಡೇಟಾನ ಇನ್ಕ್ಲೂಡ್ ಮಾಡಿ ಸೊ ಇದು ನಾವು ಈ ರೀತಿಯಾಗಿ ಡೇಟಾ ತೊಗೊಂಡಿದ್ದೀವಿ ಅಂತ ಹೇಳುವಂಥ ಚಾನ್ಸಸ್ ಇರುತ್ತೆ. ಏನು ಪ್ರೈವಸಿ ಇಲ್ಲಿ ಇನ್ವೇಡ್ ಆಗ್ತಾ ಇರುತ್ತೆ. ಮತ್ತು ಇನ್ನು ಒಂದು ಏನು ಹೇಳುತ್ತೆ ಈ DPA ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, ಇದರ ಸೆಕ್ಷನ್ 15C ಸಿಟಿಸನ್ಸ್ ಮೇಲೆ ಕೆಲವು ಆಬ್ಲಿಗೇಷನ್ಸನ್ನು ಹಾಕುತ್ತೆ. ಏನು ಅಂತಂದರೆ, ಈಗ ಯಾವುದೇ ಒಂದು ಪರ್ಸನಲ್ ಡೇಟಾನ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸಿಟಿಸನ್ ಅಂತಂದರೆ ಅಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಡಬೇಕು, ಯಾವುದೇ ಡೀಟೇಲ್ಸನ್ನು ಸಪ್ರೆಸ್ ಮಾಡಬಾರ್ದು ಅಂತ ಒಂದು ಆಬ್ಲಿಗೇಷನನ್ನು ಕೊಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಇಲ್ಲಿ ಸಿಟಿಸನ್ಸ್ ಫ್ರೀಡಮ್ ಏನಿದೆ ಮತ್ತು ಡೇಟಾ ಫ್ರೀಡಮ್ ಇರ್ಬೋದು, ಇಲ್ಲ ಅವರ ಒಂದು ಪರ್ಸ್ನಲ್ ಫ್ರೀಡಮ್ ಏನಿರ್ಬೋದು ಇಲ್ಲಿ ಅಫೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಇನ್ ಶಾರ್ಟ್ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದರೆ, ಈ DPDPA ಆ್ಯಕ್ಟ್ ಏನಿದೆ ಇದು ಸಿಟಿಸನ್ಸ್ನ ಡೇಟಾ ಪ್ರೈವಸಿಯನ್ನು ಎನ್ಶೋರ್ ಮಾಡೋದಕ್ಕೆ ಬದಲಾಗಿ ಓವರ್ ಸ್ಕ್ರೂಟಿನಿ ಮಾಡ್ತಾ ಇದೆ. ಅಂದರೆ ಈ ಇಂಡಿವಿಜುವಲ್ ಡೇಟಾ ಏನಿದೆ ಅದರ ಮೇಲೆ ಓವರ್ ಸ್ಕ್ರೂಟಿನಿ ಮಾಡ್ತಾ ಇದೆ ಮತ್ತು ಗವರ್ನಮೆಂಟ್ಗೆ ಒಂದು ಫ್ರೀ ವೇ ಥರ ಕೊಟ್ಬಿಟ್ಟಿದೆ ಈ ಒಂದು ಡೇಟಾನ ಯೂಸ್ ಮಾಡ್ಕೊಳ್ಳೋದಕ್ಕೆ ಅನ್ನೋದು ಇದರ ಒಂದು ಡ್ರಾಬ್ಯಾಕ್ ಆಗಿದೆ ಅಂತ ನಾವು ತಿಳ್ಕೊಬೇಕು. ಸೊ ಹಾಗಾದರೆ ಏನು ಮಾಡಬೇಕು, ಕೆಲವು ಸಜೆಷನ್ಸನ್ನು ಕೂಡ ಇಲ್ಲಿ ಅವರು ಕೊಡ್ತಾ ಇದ್ದಾರೆ. ಮೊದಲಿಗೆ ಈಗ ಹೇಗೆ EU ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಕ್ಟ್ ಅನ್ನೋ ಒಂದು ಆ್ಯಕ್ಟನ್ನು ರಿಲೀಸ್ ಮಾಡಿದೆ, ಅದೇ ರೀತಿಯಾಗಿ ಭಾರತ ಕೂಡ ಒಂದು ಫ್ರೇಮ್ವರ್ಕನ್ನು ಮಾಡಬೇಕು. ಈಗಾಗಲೇ ಭಾರತದಲ್ಲಿ ನಾವು ಡಿಜಿಟಲ್ ಇಂಡಿಯಾ ಆ್ಯಕ್ಟ್ ಅಂತ ಒಂದು ಆ್ಯಕ್ಟನ್ನು ತರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ, ಬಟ್ ಇನ್ನೂ ಅದನ್ನ ಸದ್ಯಕ್ಕೆ ಮೆಟೀರಿಯಲೈಸ್ ಮಾಡಿಲ್ಲ. ಸೊ ಹಾಗಾಗಿ ಆ ಒಂದು ಆ್ಯಕ್ಟನ್ನು ಮೆಟೀರಿಯಲೈಸ್ ಮಾಡುವಾಗ EU ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಕ್ಟ್ ಏನಿದೆ ಇದರಲ್ಲಿರುವಂಥ ಕೆಲವು ಫ್ರೇಮ್ವರ್ಕ್ಸನ್ನು, ಈಗ ಫಾರ್ ಎಕ್ಸಾಂಪಲ್ ಅನ್ಎಕ್ಸೆಪ್ಟಬಲ್, ಹೈ ಟ್ರಾನ್ಸ್ಪರೆನ್ಸಿ ಮತ್ತು ಮಿನಿಮಲ್ ರಿಸ್ಕ್ ಲೆವೆಲ್ಸ್ ಏನಿರುತ್ತೆ ಇವುಗಳನ್ನೆಲ್ಲನೂ ಎನ್ಶೋರ್ ಮಾಡಬೇಕು ಆ ಒಂದು ಡಿಜಿಟಲ್ ಇಂಡಿಯಾ ಆ್ಯಕ್ಟಲ್ಲಿ. ಹೇಗೆ ಮಾಡ್ಬೋದು ಅಂತಂದರೆ, ರಿಯಲ್ ಟೈಮ್ ರಿಮೋಟ್ ಬಯೋಮೆಟ್ರಿಕ್ ಐಡೆಂಟಿಫಿಕೇಷನ್ ಫಾರ್ ಲಾ ಎನ್ಫೋರ್ಸ್ಮೆಂಟ್ ಏನಿದೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಕ್ಟಲ್ಲಿ ಏನು ಹೇಳುತ್ತೆ EU ಅವ್ರದ್ದು ಅಂತಂದರೆ, ರಿಯಲ್ ಟೈಮ್ ರಿಮೋಟ್ ಬಯೋಮೆಟ್ರಿಕ್ ಐಡೆಂಟಿಫಿಕೇಷನ್ ಏನಿದೆ ಅದನ್ನ ಮಾಡುವಾಗಿಲ್ಲ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಅಂತ ಇದೆ. ಸೊ ಈ ರೀತಿಯಾದ ಕೆಲವು ಪ್ರೊಟೆಕ್ಷನ್ಸ್ ಅಥವಾ ಕೆಲವು ಪಾಲಿಸೀಸ್ ಏನಿದೆ ಅದನ್ನು ಡಿಜಿಟಲ್ ಇಂಡಿಯಾ ಆ್ಯಕ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ದಟ್ ಪ್ರೈವಸಿ ಎನ್ಶೋರ್ ಆಗುತ್ತೆ, ಯಾವುದೇ ರೀತಿಯಾದ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ ಮತ್ತು ಡೇಟಾ ಬ್ರೀಚಸ್ ಕೂಡ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಏನು ಮಾಡಬೇಕು ಭಾರತ ತನ್ನ ಒಂದು ಆ್ಯಕ್ಟ್ ಮಾಡುವಾಗ ಅಂತಂದರೆ, ಅದರಲ್ಲಿ ಕನ್ಸೆಂಟ್ ಮೆಕ್ಯಾನಿಸಮ್ಸನ್ನು ಆ್ಯಡ್ ಮಾಡಬೇಕು. ಅಂದರೆ ಯಾವ ಒಂದು ಟೈಮಲ್ಲಿ ಕನ್ಸೆಂಟ್ ಬೇಕು, ಈಗ ಇಲ್ಲಿ ಹೆಂಗೆ ಬೇಕಾದ್ರೂ ಗೌರ್ಮೆಂಟ್ ಅದನ್ನ ಆ್ಯಕ್ಟನ್ನು ಅಂದರೆ ಈ ಸೆಕ್ಷನ್ ಅಂಡರಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡ್ಬಿಡ್ಬೋದು, ಲೈಕ್ ಕನ್ಸೆಂಟ್ ಇಲ್ದಿರೇ ಡೇಟಾ ತೊಗೋಬೋದಾಗುತ್ತೆ. ಸೊ ಆ ರೀತಿಯಾಗಿ ಆಗದೇ ಇರೋ ಥರ ಒಂದು ಕನ್ಸೆಂಟ್ ಮೆಕ್ಯಾನಿಸಮನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಮತ್ತು ರಿಪೋರ್ಟ್ಸ್ ಏನು ಕೊಡುತ್ತೆ ಆ ರಿಪೋರ್ಟ್ಸಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು ಮತ್ತು ಜುಡಿಷಿಯಲ್ ಓವರ್ಸೈಟ್ಸ್ ಇರಬೇಕು. ಈ ರೀತಿಯಾಗಿ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಾವು AI ಏನು ಯೂಸ್ ಮಾಡ್ತಿದ್ದೀವಿ, ಈಗ ಮುಂದೆ ಏನಿದೆ ನಮ್ಮ ಫ್ಯೂಚರ್ ಈಸ್ ಮೇನ್ಲಿ ಡಿಪೆಂಡೆಂಟ್ ಆನ್ AI. ಸೊ ಹಾಗಾಗಿ ಈ AI ನಾವು ರೆಗ್ಯುಲೇಟ್ ಮಾಡಲೇಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.